ಹಾಯ್ ಮಾಡ್ರಿ ಇಬ್ರು. ಕನ್ನಡ ನುಡಿ. ನಮಸ್ಕಾರ ಕರ್ನಾಟಕ, ಹೆಂಗಿದ್ದೀರಲ್ಲ? ಈ ವರ್ಷದ ಕೊನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಕಾನೂರು ಫಾಲ್ಸಿಗೆ ಹೊಂಟೀವಿ. ಅದೇ ಚೆಕ್ ಪೋಸ್ಟಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಮತ್ತೆ 2 ಕಿಲೋಮೀಟರ್ ಬರ್ಬೇಕು ನಾವು. ಬಂದಾದಮೇಲೆ ವೆಹಿಕಲಲ್ಲಿ ಪಾರ್ಕ್ ಮಾಡಿ ಇನ್ನೊಂದು 500 ಮೀಟ್ರ್ ನಡಿಬೇಕಂತೆ. ಅದಕ್ಕೆ ಹೊಂಟೀವಿ ಇಲ್ಲಿ. ಅಪ್ಪಾಜಿ, ಅಮ್ಮ, ನಾನು ಹೇಳಿದಾಗ ಭಾಳ ನೀರಿಲ್ಲ ಅಂತ ಅಂದರು. ಒಳಗೆ ಹೋಗಿ ನೋಡ್ಬೇಕಷ್ಟೇ ನೀರು ಎಷ್ಟೈತಿ ಇಲ್ಲ ಅಂತ. ಒಂದು ಸ್ವಲ್ಪ ತಂಪು ಫೀಲಿಂಗ್ ಬರತ್ತೈತಿ ಇಲ್ಲಿ. ನಮ್ಮಮ್ಮ ಫುಲ್ಲು ಸೂಕ್ಷ್ಮವಾಗಿ ಬರತ್ತಾರೆ. ಈ ವರ್ಷ ಹೆಬ್ಬೆ ಫಾಲ್ಸಿಂದ ಸ್ಟಾರ್ಟ್ ಮಾಡಿದ್ವಿ, ಕಾನೂರು ಫಾಲ್ಸಿಂದ ಎಂಡ್ ಮಾಡತ್ತೀನಿ. ಮುಂದಿನ ವರ್ಷ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ. ನೀರಿನ ಸೌಂಡ್ ಕೆಲಸ ಆದದ್ದು ನಮಗೆ. ಅಲ್ಲಿ ಹೋಗಿ ನೋಡೋಣ ಐತೆ ಇಲ್ಲ ಅಂತ. ಯಾಕಂದ್ರೆ ಅವ್ರು ಹೇಳಿದ್ದು ನೋಡಿದ್ರೆ ಫಾರೆಸ್ಟ್ ಚೆಕ್ ಪೋಸ್ಟ್ನಾಗ ನೀರಿಲ್ಲ ಅಂತ ಹೇಳತ್ತಿದ್ರು. ಅಂದ್ರೆ ಮೊದ್ಲಿಗಿಂತ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಐತೆ ಅಂತ. ಬಟ್ ಈಗ ನಮ್ಮಮ್ಮ ಜಾಸ್ತಿ ಐತೆ ಅಂತ ಹೇಳತ್ತಾರೆ. ಅಂದ್ರೆ ಸೌಂಡ್ ಕೇಳತ್ತೈತಿ ಅಂತ. ಹೋಗಿ ನೋಡೋಣ ಹೆಂಗೈತೆ ಅಂತ. ಬರ್ತಾ ಬರ್ತಾ ತುಂಬ ಸ್ಟೀಪ್ ಆಗತ್ತೈತಿ ನಮಗೆ. ಸರಿ, ಗೂಗಲ್ನ ಸರ್ಚ್ ಮಾಡಿದಾಗ ಈ ಪ್ಲೇಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಕ್ತಂದರೆ, ಇದ್ರದ್ದು ಹೈಟ್ ಆಲ್ಮೋಸ್ಟು ಎಷ್ಟು 300 ಅಡಿ, ಅಂದರೆ ಸರಿ ಸುಮಾರು ಎಷ್ಟು 90 to 100 ಮೀಟರ್ಸ್ ಇರಬೇಕು. ಅದಾದಮೇಲೆ ಇದು ಹರಿಯೋದು ಬಾರೆಹಳ್ಳ. ಇದು ಮುಂದೋಗಿ ಯಾವುದೋ ಕಾಳಿ ನದಿ ಸೇರುತ್ತೆ. ಅಂದರೆ ಇಲ್ಲಿ ಒಂದು ಕದ್ರಾ ಡ್ಯಾಮ್ ಬರುತ್ತೆ. ಕದ್ರಾ ಡ್ಯಾಮಿಗೆ ಹೋಗಿ ಸೇರುತ್ತದು. ಆಲ್ಮೋಸ್ಟ್ ಈ ರೇಂಜಲ್ಲಿ ಕದ್ರಾ ಡ್ಯಾಮು, ಕೊಡಸಳ್ಳಿ ಡ್ಯಾಮು ಎಲ್ಲ ಬರುತ್ತೆ. ಇದು ಬೇರೆ ಡಿಸೆಂಬರ್ ಟೈಮೆಲ್ಲ ಒಂಥರ ಹ್ಯೂಮಿಡಿಟಿ ಫೀಲ್ ಆಗತ್ತೆ ನಮಗೆ ಇಲ್ಲಿ. ನಾವು ಈ ಕಡೆಯಿಂದ ಬಂದ್ವಿ. ಇಲ್ಲಿ 2 ರೂಟ್ ಹೊಂಟವು. ಸೈನ್ ಬೋರ್ಡ್ಸು ಏನೂ ಹಾಕಿಲ್ಲ, ಬಿಟ್ಟಿಲ್ಲ. ನಾವು ಈ ಕಡೆ ಭಾಳ ಸೌಂಡ್ ಕೇಳತ್ತೈತೆ ಎಂದು ಈ ಕಡೆ ಹೊಂಟೇವಿ. ಇಲ್ಲಿ ಕೆಳಗೆ ಹಳ್ಳದ ಪಕ್ಕ ಬಂದಿದ್ದೀವಿ. ಸ್ವಲ್ಪ ಹಂಗೆ ಮತ್ತೆ ಮುನ್ನಡ್ಕೊಂತ ಮೋಸ್ಟ್ಲಿ ಆ ದಾರಿನೂ ಹಂಗೆ ಬಂದು ಇಲ್ಲಿ ಕೂಡೋದು ಅನ್ಸೋದು. ಇಲ್ಲಿ ಫುಲ್ ಸ್ಟೀಪ್ ಆಗೈತಿ. ಇಲ್ಲಿ ಸ್ವಲ್ಪ ಕೆಳಗೆ ಇಳಿದಾದ್ಮೇಲೆ ತೋರಿಸ್ತೀನಿ ಇದು ಹೆಂಗಿದೆ ಅಂತ. ನೋಡಿರಿ, ಲಾಸ್ಟ್ ಪೋರ್ಷನ್ ಅಷ್ಟೇ ಒಂದು ಸ್ವಲ್ಪ ಸ್ಟೀಪ್ ಐತಿ. ಸೌಂಡ್ ಕೇಳತ್ತೈತೆ ಅಷ್ಟೇ. ಮುಂದೋಗಿ ನೋಡ್ಬೇಕಿನ್ನು ಸೌಂಡಿಗೂ ಇದಕ್ಕೂ ಸರಿ ಸಮ ಐತಿಲ್ಲ ಅಂತ. ಮಳೆಗಾಲದಾಗೆಲ್ಲ ಫುಲ್ ಬರ್ತೈತೆ ಅನ್ಸುತ್ತಮ್ಮ ಇಲ್ಲಿ. ಮಳೆಗಾಲದಲ್ಲಿ ಮೋಸ್ಟ್ಲಿ ಈ ಸೈಡ್ ಬರುತ್ತೆ ಅನ್ಸುತ್ತೆ, ಹಳ್ಳ ಎಲ್ಲ ಹರ್ಕೊಂಡು. ಇವಾಗ ಏನೇನೂ ಇಲ್ಲ, ನೀರೇನೂ ಇಲ್ಲ ಇಲ್ಲಿ. ಅಲ್ಲಿ ನೋಡ್ರಿ ಅಲ್ಲಿ ಹಂಗೆ ವ್ಯಾಲಿ ಹೆಂಗೈತಿ. ಇನ್ನು ಸ್ವಲ್ಪ ಮುಂದೆ ಹೋಗೋಣ ಅಂತ. ಇಲ್ಲಿ ಸೌಂಡ್ ಜಾಸ್ತಿ ಐತೆ. ಅಂದರೆ ಅದು ಮೇನ್ ಪೋರ್ಷನ್ನು ಕಾನೂರು ಫಾಲ್ಸಿಂದು. ಈ ಕಡೆ ಮೋಸ್ಟ್ಲಿ ಹಳ್ಳ ಎಲ್ಲ ಹರ್ಕೊಂಡು ಹಿಂಗೆ ಹರಿಯತ್ತೆ ಅನ್ಸುತ್ತೆ. ಮಳೆಗಾಲದಲ್ಲಂತೂ ದಾಟೋದು ಡೌಟೇ ಅನ್ಸುತ್ತೆ. ಯಾಕಂದ್ರೆ ಇಲ್ಲೆಲ್ಲ ನೀರು ಹರಿಯತ್ತಿರ್ತೈತಲ್ಲ, ದಾಟೋದು ಎಲ್ಲ ಕಷ್ಟ. ಆಮೇಲೆ ಶೂ ಎಲ್ಲ ಹೆವಿ ಸ್ಲಿಪ್ ಆಗ್ತಿರತ್ತಲ್ಲ ನಮಗೆ. ಹಾಂ, ಇದೇ ನೋಡ್ರಿ ಕಾನೂರು ಜಲಪಾತ. ಇದು ಒಂಥರ ಬಂಡಾಜ ಫಾಲ್ಸ್ ಟೈಪ್ ಐತೆ. ಅಂದರೆ ಅದು ಮೇಲೋಗಿ ನೋಡೋದಲ್ಲ, ಮೇಲ್ಗಡೆಯಿಂದ ಕೆಳಗಡೆ ನೋಡೋದು. ಇದು ಸೇಮ್ ಅದೇ ಟೈಪ್ ಐತಿ ನೋಡ್ರಿ. ಆ ಕಡೆ ಎಲ್ಲ ಮಧ್ಯಾಹ್ನ ಹೊತ್ತಾಗಿರೋದಕ್ಕೆ ಬರೋಬ್ಬರಿ ಮಿಸ್ಟಾಗೈತೆ ಅಲ್ಲಿ. ಏನಂದರೂ ಹುಷಾರಾಗಿ ಹೋಗ್ಬೇಕಷ್ಟೇ. ನಮ್ಮಮ್ಮ ಫಾಲ್ಸ್ ವ್ಯೂ ನೋಡತ್ತಾರ, ಅಪ್ಪಸ್ ತೋರ್ಸತ್ತಾರ ಅಮ್ಮಂಗೆ. ಅಮ್ಮ ಫುಲ್ಲು ಎದುರು ಬಿಟ್ಟಾರೆ. ಇವಾಗ ಫಾಲ್ಸಿಂದು ಇದು ಬೀಳತ್ತಲ್ಲ,
ಈ ಪೋರ್ಷನ್ ನೋಡೋಣ. ನಾನು ದೂರ ನಿಂತ್ಕೊಂಡೆ ಮಾಡ್ತಿರೋದು. ಯಾರು ಸುಮ್ಮನೆ ಟ್ರೈ ಮಾಡೋಣ ಅಂತ ಹತ್ರ ಎಲ್ಲ ಹೋಗಿ ಮಾಡಬೇಡಿ ಅಷ್ಟೇ. ನಾನು ದೂರ ನಿಂತನೇ ಮಾಡ್ತಿರೋದು ನೋಡಿ. ಇಲ್ಲಿ ಮಲ್ಕೊಂಡು ಆ ಕಡೆ ಟ್ರೈಪಾಡ್ ಹಿಡ್ಕೊಂಡು ಮಾಡ್ತಿರೋದು ನಾನು. ನೋಡಿ ಅಲ್ಲಿಂದ ಸ್ಟಾರ್ಟು ಹಿಂಗೆ ಫುಲ್ ಮುಂದೋಗಿ ಒಂದೇ ಸರಿ ಸಡನ್ ಡ್ರಾಪ್ ಐತೆ ಅಲ್ಲಿ. ಏನು ಗೊತ್ತಾ, ಈ ಟೈಮ್ನ ನೋಡೋಕ್ಕೆ ನಮ್ಗೆ ಅಷ್ಟು ಭಯ ಆಗ್ತೈತೆ. ಇನ್ನು ಮಳೆಗಾಲದಾಗ ಬಂದು ಅದು ಹೆಂಗೆ ನೋಡ್ತಾರೇನಪ್ಪ, ಮೊದಲೇ ಬರೋಬ್ಬರಿ ಫ್ಲೋ ಇರುತ್ತೆ ಅವಾಗ. ಈ ಟೈಮಲ್ಲೇ ನಮ್ಗೆ ಅಲ್ಲಿ ನೋಡಿದರೆ ಎಷ್ಟು ನೀರು ಬೀಳಾತತಿ ಅನ್ಸ್ಬಿಡ್ತೈತೆ ನಮಗೆ. ನಮ್ಮ ಅಮ್ಮ ಅಂತೂ ನನಗಂತೂ ನೋಡೋಕ್ಕೆ ಬಿಡಾತಿದ್ದಿಲ್ಲ ಅಲ್ಲಿ ಮುಂದ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಇವಾಗ ಟಿಕೆಟ್ ತಗೊಂಡು ಸತೋಡಿ ಫಾಲ್ಸಿಗೆ ಹೊಂಟೀವಿ. ಹೊರಗಡೆ ನೋಡಿದ್ರೆ ಪಾರ್ಕಿಂಗಲ್ಲಿ ಒಂಥರ ಜನ ಜಾತ್ರೆ ಇದ್ದಂಗೆ ಇತ್ತಪ್ಪ, ಗಾಡಿಗಳೆಲ್ಲ ಲೆಕ್ಕ ನೋಡಿದರೆ. ಈಗ ಅಲ್ಲಿ ಹೋಗಿ ನೋಡ್ಬೇಕು, ಯಾಕಂದರೆ ಭಾಳ ಜನ ವಾಪಸ್ ಹೊಂಟಿದ್ದಾರೆ ಇವಾಗ. ನಾವು ಎಲ್ಲರೂ ರಿಟರ್ನ್ ಬರೋ ಟೈಮ್ನ ನಾವು ಒಳಗೆ ಹೊಂಟೀವಿ. 3:45 ಟೈಮ್ ಆಗೈತೆ. ಬೇಗ ಹೋಗಿ ನೋಡ್ಕೊಂಬರ್ಬೇಕಷ್ಟೆ. 5 ಗಂಟೆ ರಿಟರ್ನ್ ಬರ್ಬೇಕಂತ ಹೇಳ್ಯಾರೆ. ಜಾಸ್ತಿ ಮಂಗೆ ಆದವಂತ, ಮತ್ತು ಬ್ಯಾಗ್ ಏನಾರ ಕಸ್ಕೊಂಡು ಹೋಗೋ ಹುಷಾರಾಗಿ ನೋಡ್ಕ್ಯಾರಿ ಅಂತ ಅಂದರು. ನೋಡೋ ಒಂದೆರಡರ ಮಂಗೆ ಸಿಗ್ತಾವೆ ನೋಡಿ. ಸತೋಡಿ ಫಾಲ್ಸ್ ಬಂದು ನಡ್ಕಂತ. ನಮ್ಮಮ್ಮ ಛಾಯಾಗ್ರಹಣದಲ್ಲಿ ಬ್ಯುಸಿಯಾಗಿದ್ದಾರೆ. ನಾವು ಮುಂದೋಗಿ ನೋಡೋಣ. ಇದೆ ಆಟಾಡೋಕ್ಕಾಗೋಷ್ಟಂತೂ ನೀರೈತೆ ಆರಾಮಾಗಿ. ರೈನಿ ಸೀಸನಲ್ಲಿ ಬಂದಿದ್ರು ಅಷ್ಟು ಫುಲ್ ಗ್ರೀನು. ಇವಾಗ ನೋಡಿದರೆ ಆ ಕಡೆ ಎಲ್ಲ ಒಣಗೋಗ್ಬಿಟ್ಟೈತೆ. ಆದರೆ ಬೇಜಾರೇನಿಲ್ಲಪ್ಪ, ಇಲ್ಲಿ ಚೆನ್ನಾಗೈತಿ. ಬಟ್ 4 ಇಯರ್ಸ್ ಬ್ಯಾಕ್ ನಾವು ಬಂದಾಗ ಫುಲ್ಲು ನೀರಿತ್ತು. ನಾವು ಫೋಟೋ ಹಾಕ್ತೀನಿ 4 ಇಯರ್ಸ್ ಬ್ಯಾಕ್ ಬಂದಾಗ ಇದು ಯಾವ ಥರ ವ್ಯೂ ಇತ್ತು ಅಂತ. ಅಂದರೆ ನಾವು ಆ ಟೈಮ್ನಾಗ ಯಾವಾಗಂದರೆ ಆಗಸ್ಟು ಜುಲೈಯಲ್ಲಿ ಬಂದಿದ್ವಿ. ಅವಾಗೂ ತುಂಬ ಚೆನ್ನಾಗಿತ್ತು ವ್ಯೂ. ಅವಾಗ ಗೋಪ್ರೋ ಏನೂ ಇರಲಿಲ್ಲ, ಒಂದು ಪೋಕೋ ಮೊಬೈಲ್ ಇತ್ತು, ಅದರಲ್ಲೇ ತೆಗೆದಿದ್ದೆ. ಅದರಲ್ಲೇ ಚೆನ್ನಾಗಿ ಬಂದಿತ್ತು ಫೋಟೋ. ಇವಾಗ ನೋಡಿ, ಆವಾಗ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಎಲ್ಲ ಫುಲ್ ನೀರು. ಇವಾಗ ಅಷ್ಟೇನಿಲ್ಲ ನೋಡಿ. ಹೇಗಿದೆ ಸತೋಡಿ ಜಲಪಾತ.